ವಿಷ್ಣು ಬೇರೆ ಸಮಾಜದವ್ರನ್ನ ಮದ್ವೆ ಆಗಿದ್ದ. ಆದ್ರಿಂದ ಅವನನ್ನ ಬೇರೆ ಮನೆ ಮಾಡಿ ದೂರ ಇಟ್ಟಿದ್ರು. ವಿಷ್ಣು ಮತ್ತೆ ಅಪರ್ಣ ಅವರ ಮಗಳು ಪಲ್ಲವಿ ಜೊತೆ ಊರ್ ಹೊರಗೆ ಇರ್ತಾ ಇದ್ರು. ದಿನ ಬೆಳಿಗ್ಗೆ ವಿಷ್ಣು ಕೂಲಿ ಕೆಲ್ಸಕ್ಕೋಸ್ಕರ ಬೇರೆ ಹಳ್ಳಿಗೆ ಹೋಗ್ಬಿಡ್ತಿದ್ದ. ದಾರಿಯಲ್ಲಿ ಅವನು ಪಲ್ಲವಿನ ಅವಳ ಸ್ಕೂಲ್ಗೆ ಬಿಡ್ತಿದ್ದ. ಇಲ್ಲಿ ಮನೆಯಲ್ಲಿ ಅಪರ್ಣ ಒಬ್ಳೇ ಇರ್ತಿದ್ಲು. ಎಲ್ಲ ಮನೆ ಕೆಲ್ಸ ಮಾಡಿದ್ಮೇಲೂ ಅವಳತ್ರ ಇನ್ನೂ ಸಮಯ ಉಳ್ದಿರ್ತಿತ್ತು. ಅದಕ್ಕೆ ಅವಳು ನದಿಯಲ್ಲಿ ಮೀನುಗಳನ್ನ ಹಿಡಿತಿದ್ಲು. ದಿನ ಮೀನುಗಳನ್ನ ಹಿಡ್ದು ಅವಳು ಅದರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಲು. ಈಗ ಅವಳ ಕೈಯಿಂದಾನೇ ಮೀನುಗಳನ್ನ ಹಿಡಿತಿದ್ಲು. ಇದೆಷ್ಟ್ ಚೆನ್ನಾಗಿದೆಯಲ್ಲ, ಇವತ್ತು ನಾನು ಫಿಶ್ ಫ್ರೈ ಮಾಡ್ತೀನಿ. ಅವಳು ಮೀನುಗಳನ್ನ ಹಿಡಿದು ಅದನ್ನ ಅವ್ರ ಮನೆಗೆ ತಗೊಂಡ್ ಬಂದು ಅದನ್ನ ಕ್ಲೀನ್ ಮಾಡಿ ಅಡ್ಗೆ ಮಾಡ್ತಿದ್ಲು. ಇದ್ರ ವಾಸನೆ ಅಂತೂ ಬಹಳ ಚೆನ್ನಾಗ್ ಬರ್ತಿದ್ಯಲ್ಲ, ಇದ್ರ ರುಚಿ ಕೂಡ ಚೆನ್ನಾಗೇ ಇರಬಹುದೇನೋ. ಸಂಜೆ ವಿಷ್ಣು ಮತ್ತೆ ಪಲ್ಲವಿ ಮನೆಗ್ ಬರ್ತಿದ್ದಾಗ ಅಪರ್ಣ ಅವ್ರಿಗೆ ಊಟದ ಜೊತೆ ಮೀನುಗಳನ್ನು ಕೊಡ್ತಿದ್ಲು. ರುಚಿ ನೋಡಿ ಹೇಳು, ಇವತ್ ಹೇಗಿದೆ ಅಂತ. ಅಮ್ಮ, ಇದ್ರಲ್ಲಿ ರುಚಿ ನೋಡೋದೇನಿದೆ, ನೀವು ಮಾಡಿದ್ರೆ ಅದು ಚೆನ್ನಾಗೇ ಇರುತ್ತಲ್ವಾ? ಹೌದಾ? ಹಾಗಾ? ಹೌದಮ್ಮ, ನೀವ್ ಮಾಡಿರೋ ಎಲ್ಲ ಅಡ್ಗೆನೂ ನನ್ ಸ್ನೇಹಿತರಿಗೆ ನಾನ್ ಕೊಟ್ಟಾಗ ಅವ್ರೆಲ್ರೂ ಪೂರ್ತಿ ಡಬ್ಬಿನೇ ಖಾಲಿ ಮಾಡ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ನಿಮ್ಮಮ್ಮ ತುಂಬಾ ಚೆನ್ನಾಗಿ ಮೀನ್ ಮಾಡ್ತಾರೆ ಅಂತ. ಅದಂತೂ ಒಳ್ಳೆ ವಿಷಯ. ಹೌದಪ್ಪ, ಹೌದು. ಮೀನ್ ಸಾರಂತೂ ತುಂಬಾ ಚೆನ್ನಾಗ್ ಮಾಡ್ತೀಯ ನೀನು. ನಿನ್ ರೀತಿ ಯಾರು ಮಾಡಕ್ಕೆ ಆಗಲ್ಲಪ್ಪ. ಮೀನು ಅಂದ್ರೆ ಜ್ಞಾಪಕ ಬಂತು. ನಾನು ಅನ್ಕೋತಿದೀನಿ, ದಿನ ನಾನು ಎಷ್ಟೊಂದ್ ಮೀನುಗಳನ್ನ ಹಿಡಿದು ಅದನ್ನ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನನ್ಗೂ ಸ್ವಲ್ಪ ದುಡ್ಡಾಗತ್ತಲ್ವಾ? ಹೌದು, ನೀನು ಮಾರ್ಬೋದು. ನೀನು ಸಾಕಷ್ಟು ಮೀನ್ ಹಿಡಿತೀಯ. ಹಾ, ಮಾರ್ಬೋದು. ಹಾಗಾದ್ರೆ ನಾಳೆಯಿಂದನೇ ಕೆಲ್ಸ ಶುರು ಮಾಡ್ತೀನಿ. ಮಾರನೇ ದಿನ ಅಪರ್ಣ ಬಹಳಷ್ಟು ಮೀನುಗಳನ್ನ ಹಿಡಿದ್ಲು. ಆಮೇಲೆ ಅದನ್ನ ಒಂದು ಮಕ್ರಿಯಲ್ಲಿ ಇಟ್ಕೊಂಡು ಮಾರ್ಕೆಟ್ಗೆ ಹೊರಟ್ಲು. ತಾಜಾ ತಾಜಾ ಮೀನುಗಳು, ಇವತ್ತೇ ಹಿಡಿದಿರೋಂತ ಮೀನುಗಳು, ಎಲ್ರೂ ಬನ್ನಿ. ಸಿಹಿ ನೀರಿನ ಮೀನುಗಳ? ಇಲ್ಲ ಅಕ್ಕ, ಇದು ಉಪ್ಪು ನೀರಿನ ಮೀನು, ಸಮುದ್ರದ್ದು. ಇಲ್ಲ ಇಲ್ಲ, ನನಗ್ ಬೇಡ. ಬಹಳಷ್ಟು ಜನ ಅಪರ್ಣ ಹತ್ರ ಮೀನುಗಳನ್ನ ನೋಡಕ್ ಬಂದ್ರು. ಆದ್ರೆ ಬಹಳ ಕಡಿಮೆ ಜನ ಮೀನನ್ನ ಕೊಂಡ್ಕೊಂಡ್ರು. ಇದನ್ನ ನೋಡಿ ಅಪರ್ಣ ನಿರಾಶೆಗೊಂಡ್ಲು. ಏನು ಪರವಾಗಿಲ್ಲ, ಇವತ್ತಂತೂ ಮೊದಲನೇ ದಿನ. ಸ್ವಲ್ಪ ದಿನ ಆದ್ಮೇಲೆ ಎಲ್ರೂ ಮೀನುಗಳನ್ನ ಕೊಂಡ್ಕೊಳ್ಬೋದು. ಅಪರ್ಣ ಅವಳಿಗವಳೆ ಸಾಂತ್ವನ ಹೇಳ್ಕೊಂಡ್ಲು. ಆಮೇಲೆ ಮಕ್ರಿ ತಗೊಂಡು ಮನೆ ಕಡೆ ಹೊರಟ್ಲು. ಮಾರನೇ ದಿನ ಕೂಡ ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು. ಮತ್ತೆ ಅದನ್ನ ಮಾರೋದಕ್ಕೆ ಮಾರ್ಕೆಟ್ಗೆ ಬಂದ್ಲು. ಮೀನುಗಳು ತಗೊಳ್ಳಿ, ತಾಜಾ ತಾಜಾ ಮೀನುಗಳು. ಇವತ್ತು ಕೂಡ ಅದೇ ಪರಿಸ್ಥಿತಿ. ಮೀನುಗಳು ಮಾರಾಟ ಆಗ್ಲೇ ಇಲ್ಲ. ಇದೇ ರೀತಿ ಬಹಳ ದಿನಗಳು ಆಗ್ತಾನೆ ಇತ್ತು. ಮತ್ತೆ ಅಪರ್ಣ ಪೂರ್ತಿ ನಿರಾಶೆಗೊಂಡ್ಲು. ಮೀನುಗಳು ತುಂಬಿದ ಮಕ್ರಿನ ತಗೊಂಡು ಅವಳು ಮನೆಗ್ ಬಂದ್ಲು. ಅವಳು ಬಹಳ ಸಪ್ಪಗೆ ಕುತ್ಕೊಂಡು ಅಡ್ಗೆ ಮಾಡಿದ್ಲು. ವಿಷ್ಣು ಮನೆಗ್ ಬಂದಾಗ ಅವನ್ಗೆ ಗೊತ್ತಾಯ್ತು ಅವನ ಹೆಂಡತಿ ಮೂಡು ಸರಿ ಇಲ್ಲ ಅಂತ. ಏನಾಯ್ತು ಅಪರ್ಣ? ಅನ್ಕೊಂಡಿದ್ದೆ ಮೀನುಗಳನ್ನ ಮಾರಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬಹುದು ಅಂತ. ಆದ್ರೆ ನನ್ ಮೀನುಗಳನ್ನ ಯಾರು ತಗೊಳ್ಳೋದೇ ಇಲ್ಲ. ನೀನು ಮೀನ್ ಮಾರೋದ್ಕಿಂತ ನೀನು ಮೀನ್ ಊಟವನ್ನ ಮಾರ್ಬೋದು. ಎಲ್ರು ತಗೋತಾರೆ. ಅಯ್ಯೋ, ನೀವು ಕೂಡ ನನಗ್ ತಮಾಷೆ ಮಾಡ್ಬೇಡಿ. ಅರೆ ಇಲ್ಲ ಇಲ್ಲ, ನಾನು ನಿಜವನ್ನ ಹೇಳ್ತಾ ಇದ್ದೀನಿ. ನೀನ್ ಮಾರೋ ಆ ಮೀನ್ ಸಾರು ತುಂಬಾ ತುಂಬಾ ರುಚಿಯಾಗಿರುತ್ತೆ. ನೀನು ಮೀನ್ ಕೊಂಡ್ಕೊಳಲ್ಲ, ನೀನೇ ಹಿಡಿಯುತ್ತಾನೆ. ಆದ್ರಿಂದ ಕಮ್ಮಿ ಬೆಲೆಗೆ ಮಾರ್ಬೋದು. ಒಂದ್ಸತಿ ಯೋಚನೆ ಮಾಡು. ವಿಷ್ಣು ಈ ಮಾತನ್ನ ಹೇಳಿ ಮನೆಯಿಂದ ಹೊರಗೆ ಹೊರಟೋದ. ಅದಾದ್ಮೇಲೆ ಅಪರ್ಣ ಈ ಮಾತನ್ನ ಯೋಚನೆ ಮಾಡ್ತಿದ್ಲು. ನನಗ್ ಗೊತ್ತಿರೋ ಹಾಗೆ ಎಲ್ರೂ ನನ್ನ ಅಡ್ಗೆನ ಇಷ್ಟ ಪಡ್ತಾರಲ್ಲ, ಹಾಗಾದ್ರೆ ನಾನು ಒಂದ್ಸತಿ ಪ್ರಯತ್ನ ಪಡ್ಬೋದಲ್ಲ. ಹೇಗಿದ್ರು ನನಗೆ ದುಡ್ಡು ತಾನೇ ಸಂಪಾದನೆ ಮಾಡ್ಬೇಕು. ಅದನ್ನ ಮೀನಿಂದ ಆದ್ರೂ ತಗೊಳ್ತೀನಿ ಅಥವಾ ಮೀನಿನ ಅಡ್ಗೆಯಿಂದ ಆದ್ರೂ ಏನ್ ಡಿಫ್ರೆನ್ಸ್ ಆಗತ್ತೆ? ಈಗ ಅಪರ್ಣ ಮುಖದಲ್ಲಿ ನಗು ಬಂತು. ಈಗ ಅವಳು ಇನ್ನೊಂದ್ಸಾರಿ ಪ್ರಯತ್ನ ಪಡಕ್ಕೆ ರೆಡಿ ಆದ್ಲು. ಮಾರನೇ ದಿನ ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು. ಮತ್ತೆ ಅದನ್ನ ಅಡ್ಗೆ ಮಾಡಿದ್ಲು. ಎಲ್ಲ ರೆಡಿ ಆದ್ಮೇಲೆ ಅವಳು ಒಂದು ಡಬ್ಬದಲ್ಲಿ ಮೀನು, ಇನ್ನೊಂದು ಡಬ್ಬದಲ್ಲಿ ದೋಸೆ ತಗೊಂಡ್ಲು. ಮತ್ತೆ ಅವಳು ಅದನ್ನ ತಗೊಂಡು ಮನೆಯಿಂದ ಹೊರಟ್ಲು. ಅಪರ್ಣ ಮಾರ್ಕೆಟ್ ತಲುಪಿದ್ಲು. ಮೀನ್ ಫ್ರೈ, ಬರೀ 25 ರೂಪಾಯಲ್ಲಿ ಮೀನ್ ಫ್ರೈ. ಮೀನಿನ ಫ್ರೈ ಅಂದ ಕೂಡ್ಲೆ ಗ್ರಾಹಕರು ಅಲ್ಲಿ ಓಡ್ ಬಂದ್ರು. ಫ್ರೆಶ್ ಮೀನ್ ತಾನೆ?
ಹೌದು, ಇವತ್ ಬೆಳಗ್ಗೆನೆ ಹಿಡ್ದಿದ್ದು. ಸರಿ ಸರಿ, ನಂಗೆ 1 ಪ್ಲೇಟ್ ಕೊಡಮ್ಮ. ಅಪರ್ಣ ಆ ಮನುಷ್ಯನಿಗೆ ಒಂದು ಫಿಶ್ ಫ್ರೈ ಕೊಟ್ಲು. ಅವನು ಅಲ್ಲೇ ನಿಂತ್ಕೊಂಡು ಅದನ್ನ ತಿಂದ. ಅವಳ ಮೀನಿನ ಸುವಾಸನೆ ಹರಡ್ತು. ನಂತರ ಬಹಳಷ್ಟು ಗ್ರಾಹಕರು ಅಲ್ಲಿಗೆ ಬಂದ್ರು. ನಂಗೂ ಕೂಡ 1 ಪ್ಲೇಟ್ ಕೊಡಿ. ಸರಿ. ಗ್ರಾಹಕರು ಬರ್ತಾ ಇದ್ದ ಹಾಗೆ ಅಪರ್ಣ ಅವ್ರಿಗೆಲ್ರಿಗೂ ಫಿಶ್ ಫ್ರೈನ ಕೊಡ್ತಾನೆ ಇದ್ಲು. ಅವಳು ಖುಷಿ ಪಟ್ಲು. 1 ಪ್ಲೇಟ್ಗೆ ಅವಳಿಗೆ 25 ರೂಪಾಯಿ ಸಿಕ್ತಿತ್ತು. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಅವಳ ಮೀನು ಮತ್ತೆ ದೋಸೆ 2 ಖಾಲಿ ಆಯ್ತು. ಮತ್ತೆ ಅವಳು ಮನೆ ಕಡೆ ಹೊರಟ್ಬಿಟ್ಲು. ಸಂಜೆ ವಿಷ್ಣು ಮನೆಗ್ ಬಂದಾಗ ಅಪರ್ಣ ವಿಷ್ಣು ಮುಂದೆ ಜಲೇಬಿ ಇಟ್ಲು. ಜಲೇಬಿ? ಅರೆ, ಇದೇನೋ ಸ್ಪೆಷಲ್ ಆಗಿದೆ. ನೀವು ತಿನ್ನಿ, ನಾನ್ ಹೇಳ್ತೀನಿ. 3 ಜನ ಜಿಲೇಬಿ ತಿಂತಾ ಇದ್ರು. ಮತ್ತೆ ಅಪರ್ಣ ಇವತ್ ನಡೆದಿದ್ದನ್ನೆಲ್ಲ ವಿಷ್ಣುಗ್ ಹೇಳಿದ್ಲು. ನಾನ್ ಹೇಳ್ದೆ ತಾನೆ, ನೀನ್ ಮಾಡೋ ಮೀನೂಟ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅಂತ. ನಂಗೂ ಮೀನೂಟವನ್ನ ಬಡ್ಸು, ನಾನು ತಿಂತೀನಿ. ಅರೆ ರೇ, ಎಲ್ಲ ಮಾರಾಟ ಆಗೋಯ್ತಲ್ಲ. ಏನು? ಮತ್ತೆ ಅವತ್ತಿಂದ ಅಪರ್ಣ ಫಿಶ್ ಫ್ರೈ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಎಲ್ರೂ ಅವಳು ಯಾವಾಗ ಅಂಗಡಿ ತೆಗಿತಾಳೆ ಅಂತ ಕಾಯ್ಕೊಂಡ್ ಕೂತಿರ್ತಿದ್ರು. ಅಳ್ ನೋಡಿ, ಮೀನೂಟ ಮಾರೋರು ಬಂದ್ಬಿಟ್ರು. ಅವಳು ಬರ್ತಾ ಇದ್ದ ಹಾಗೆ ಅವಳ ಸುತ್ತಮುತ್ತ ಜನ ಸೇರ್ತಿದ್ರು. ಅವಳು ಸಂಪಾದನೆ ಮಾಡಿದ ಹಣದಿಂದ ಅಪರ್ಣ ಮನೆ ರಿಪೇರಿ ಮಾಡಿಸಿದ್ಲು. ವಿಷ್ಣು ಕೂಡ ಫಿಶ್ ಫ್ರೈ ಮಾಡೋದ್ರಲ್ಲಿ ಅಪರ್ಣಗೆ ಸಹಾಯ ಮಾಡ್ತಿದ್ದ. ವಿಷ್ಣು ಕೂಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಫಿಶ್ ಫ್ರೈ ಮತ್ತೆ ದೋಸೆ ಮಾರ್ತಿದ್ರು. ಮಾರ್ಕೆಟ್ ಅಲ್ಲಿ ಅವ್ರ ಅಂಗಡಿ ಕೂಡ ಶುರುವಾಯ್ತು. ಮತ್ತೆ ಇವ್ರ ಬಿಸ್ನೆಸ್ ಕೂಡ ಚೆನ್ನಾಗಾಯ್ತು. ಸ್ವಲ್ಪನೇ ದಿನದಲ್ಲಿ ಪೂರ್ತಿ ಹಳ್ಳಿಯಲ್ಲಿ ಅಪರ್ಣ ಫಿಶ್ ಫ್ರೈ ಫೇಮಸ್ ಆಯ್ತು. ಈಗ ಅವಳ ಪೂರ್ತಿ ಫ್ಯಾಮಿಲಿ ಇದೇ ಕೆಲಸದಲ್ಲಿ ತೊಡಗ್ತು. ಅಬ್ದುಲ್ ಮಿಯಾ ಸತ್ ಹೋದ್ಮೇಲೆ ಅವನ 3 ಜನ ಮಕ್ಕಳು ಅನಾಥರಾಗೋಗಿದ್ರು. ಈಗ ಅವ್ರ ತಲೆ ಮೇಲೆ ಆಸರೆ ಇರ್ಲಿಲ್ಲ. ಈಗೇನಾಗತ್ತೆ? ಮನೆ ನಡೆಯೋದ್ ಹೇಗೆ? 2 ಹೆಣ್ಮಕ್ಕಳನ್ನ ಮದ್ವೆ ಬೇರೆ ಮಾಡ್ಬೇಕಾಗಿದೆ. ಅಯ್ಯೋ ದೇವ್ರೆ, ಏನಾದ್ರೂ ಮಾಡಪ್ಪ. ಅಮ್ಮಿ, ಇವಾಗ ನಾವೇ ಹೊರಗ್ ಹೋಗಿ ಕೆಲ್ಸ ಮಾಡ್ಬೇಕಾಗತ್ತೆ. ಆದ್ರೆ ನೀನೇನ್ ಕೆಲ್ಸ ಮಾಡ್ತೀಯಮ್ಮ? ನನಗ್ ಗೊತ್ತಿರೋದು ಒಂದೇ ಕೆಲ್ಸ ಅಮ್ಮಿ, ಅದೇನಂದ್ರೆ ಅಡಿಗೆ ಮಾಡೋದು. ಯಾಕ್ ನಾವು ಬಿರಿಯಾನಿ ಸೆಂಟರ್ ಓಪನ್ ಮಾಡ್ಬಾರ್ದು? ಆದ್ರೆ ಅದಕ್ಕೆ ಬಹಳ ಹಣ ಖರ್ಚಾಗುತ್ತೆ. ದುಡ್ಡಿನ ಚಿಂತೆ ಮಾಡ್ಬೇಡಿ. ನನ್ ಈ ಒಡವೆಗಳು ಇನ್ಯಾವ ಕೆಲ್ಸಕ್ ಬರುತ್ತೆ? ಒಂದು ಸಲ ನಮ್ ಸ್ಥಿತಿ ಸರಿ ಹೋದ್ರೆ ಆಮೇಲೆ ಅದನ್ನ ನೀವೆಲ್ರೂ ಸೇರಿ ಬಿಡ್ಸಿ. ಆದ್ರೆ ಅಮ್ಮಿ, ಹಬ್ಬ ನಿಮ್ಗೋಸ್ಕರ ಕೊಂಡ್ಕೊಂಡಿದ್ದು. ಪುಟ್ಟ, ನನ್ ಮೊದಲನೇ ಜವಾಬ್ದಾರಿ ನೀವೆಲ್ರೂ ಒಡವೆ ಇಟ್ಕೊಂಡು ಏನ್ ಮಾಡ್ಲಿ? ಅದನ್ನ ಮತ್ತೆ ಮಾಡಿಸ್ಕೋಬೋದಲ್ವಾ? ಸರಿ ಅಮ್ಮಿ. ಶಿಫಾ ತನ್ನ ತಾಯಿ ಒಡವೆನ ತಗೋತಾಳೆ. ಮತ್ತದನ್ನ ಗಿರ್ವಿ ಇಟ್ಟು 20,000 ರೂಪಾಯಿ ತಗೊಂಡ್ ಬರ್ತಾಳೆ. ಆ ದುಡ್ಡಿಂದ ಒಂದು ಸಣ್ಣ ಗಾಡಿನ ಕೊಂಡ್ಕೋತಾರೆ. 3 ಜನ ಅಕ್ಕ ತಮ್ಮ ಸೇರ್ಕೊಂಡು ಆ ಗಾಡಿನಲ್ಲಿ ಕೆಲ್ಸ ಮಾಡ್ತಿರ್ತಾರೆ. ತಗಳಿ ತಗಳಿ, ಬಿಸಿ ಬಿಸಿ ಬಿರಿಯಾನಿ ಹೇಗಿದೆ ಅಂದ್ರೆ ತಿಂದ್ಮೇಲೆ ಬೆರಳನ್ನ ನೆಕ್ತೀರಾ. ತಗಳಿ ತಗಳಿ, ಬಿಸಿ ಬಿಸಿ ಬಿರಿಯಾನಿ. ತುಂಬಾ ಜನ ಅವ್ರ ಗಾಡಿಲ್ ಮಾಡೋಂತ ಬಿರಿಯಾನಿನ ರುಚಿ ನೋಡ್ತಾರೆ. ಮತ್ತೆಲ್ರಿಗೂ ಆ ಬಿರಿಯಾನಿ ಇಷ್ಟ ಆಗತ್ತೆ. ವಾಹ್, ಎಂತ ಒಳ್ಳೆ ಬಿರಿಯಾನಿ! ಈ ತರ ರುಚಿಕರವಾದ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ. ಹಾ, ಬಹಳ ಚೆನ್ನಾಗಿದೆ. ಶುಕ್ರಿಯಾ ಭಾಯ್ಜಾನ್. ಇದು ನಮ್ಮಮ್ಮನ್ ಕೈ ರುಚಿ ಗೊತ್ತಾ? ನನ್ನ ಅಮ್ಮಿಯ ಸ್ಪೆಷಲ್ ಬಿರಿಯಾನಿ. ಬಹಳ ಚೆನ್ನಾಗಿದೆ. ಮತ್ತೆ ನೋಡ್ತಾ ನೋಡ್ತಾ ಅವರ ಬಿರಿಯಾನಿ ಗಾಡಿ ಚೆನ್ನಾಗ್ ನಡೀತಾ ಇತ್ತು. ಅಲ್ಲಿ ಜನಗಳು ತುಂಬಾ ಬರ್ತಾ ಇದ್ರು. ನನ್ಗೆ 2 ಬಿರಿಯಾನಿ ಪಾರ್ಸಲ್ ಕೊಡಮ್ಮ. ಸರಿ. ನನಗೂ ಕೊಡಿ. ಈಗ ನದೀನ್ಗೆ ಜನಗಳನ್ನ ಕರೆಯೋ ಅಗತ್ಯ ಇರ್ಲಿಲ್ಲ. ಗಾಡಿನಲ್ಲಿ ಎಷ್ಟು ರಶ್ ಇರ್ತಿತ್ತು ಅಂದ್ರೆ 3 ಜನ ಸೇರ್ಕೊಂಡು ಎಲ್ರನ್ನೂ ನೋಡ್ಕೋತಾ ಇದ್ರು. ಇದನ್ ತಗೊಳ್ಳಿ, ನಿಮ್ಮ ಆರ್ಡರ್. ಇದು ನಿಮ್ದು. ಇದು ನಿಮ್ದು. 1 ತಿಂಗಳ ನಂತರ ಶಿಫಾ ಸಂಪಾದನೆ ಆಗಿರೋ ದುಡ್ಡನ್ನ ಎಣಿಸ್ತಾ ಇದ್ಲು. ಇದನ್ ತಗೊಳ್ಳಿ ಅಮ್ಮಿ, ಈ ತಿಂಗಳು ನಮಗ್ ಬಂದಿರೋ ಲಾಭ 20,000 ರೂಪಾಯಿ. ಏನು? ಸರಿಯಾಗಿ ಕೇಳಿಸ್ಕೊಂಡ್ರಿ ಅಮ್ಮಿ, 20,000 ರೂಪಾಯಿ. ಇಷ್ಟೊಂದ್ ದುಡ್ಡ? ನಮ್ಮ ಬಿರಿಯಾನಿ ಜನರಿಗೆ ಬಹಳ ಇಷ್ಟ ಆಗ್ತಿದೆ. ಗ್ರಾಹಕರು ಯಾವಾಗ್ಲೂ ಲೈನಲ್ಲಿ ನಿಂತಿರ್ತಾರೆ ಅಮ್ಮಿ. ಅಪ್ಪ ದೇವ್ರೆ, ನಿನ್ಗಂತೂ ಎಷ್ಟು ಧನ್ಯವಾದ ಹೇಳಿ. ನನ್ನ ಮಕ್ಕಳು ಯಶಸ್ವಿ ಆಗೋ ಹಾಗೆ ಮಾಡ್ಬಿಟ್ಟೆ ನೀನು. ಧನ್ಯವಾದ ಅಮ್ಮಿ. ಮುಂದಿನ ತಿಂಗಳೇ ನಿಮ್ ಒಡವೆನ ಬಿಡಿಸ್ಕೊಂಡ್ ಬರ್ತೇವ್ ನಾವು. ಒಳ್ಳೇದಾಗ್ಲಮ್ಮ. ಇವತ್ತು ಶಿಫಾ ಕುಟುಂಬ ತುಂಬಾ ಖುಷಿಯಾಗಿತ್ತು. ಅವ್ರ ತಂದೆ ಸತ್ ಹೋದ್ ನಂತರ ಮೊದಲನೇ ಸಲ ಅವ್ರ ಮನೆಯಲ್ಲಿ ಒಳ್ಳೇದ್ ನಡೀತಾ ಇತ್ತು. ಖುಷಿಯಾಗಿದ್ರು. 3 ಜನ ಅಕ್ಕ ತಮ್ಮಂದಿರು ತಮ್ಮ ಶ್ರಮನ ಮುಂದುವರಿಸ್ತಾ ಇದ್ರು. ಹಗಲು 2 ಪಟ್ಟು, ರಾತ್ರಿ 3 ಪಟ್ಟು ಸಂಪಾದನೆ ಮಾಡ್ತಾ ಇದ್ರು. ಇದೆಲ್ಲಾನು ನಾವ್ 3 ಜನ ಒಟ್ಟಿಗೆ ಇರೋ ಕಾರಣಕ್ಕೆ ನಡೀತಾ ಇರೋದು. ಖಂಡಿತ ಅಪ್ಪ. ನಾವು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಹಾ, ಯಾವಾಗ್ಲೂ.
ಸ್ವಲ್ಪ ತಿಂಗಳುಗಳ ನಂತರ ಗಾಡಿ ಬಿಟ್ಟು ಹೋಟೆಲ್ ಮಾಡ್ಕೊಂಡ್ರು. ನದೀಮ್ ಕೌಂಟ್ರಲ್ ಕೂತ್ಕೋತಾ ಇದ್ದ. ಶಿಫಾ ಮತ್ತೆ ಸನಾ ಕಿಚನ್ ಅಲ್ಲಿ ಬಿರಿಯಾನಿ ಮಾಡ್ತಾ ಇದ್ರು. ನದೀಮ್ ಬಾಯ್, ಅದೇ ಟೇಸ್ಟ್ ಇದೆ ಆ ಹೋಟ್ಲಿಂದು. ಹೌದು, ಇದೇ ನಮ್ಮ ಅಮ್ಮನ ಆಸೆ ಕೂಡ. ಭಾಯ್ಜಾನ್, ಟೇಸ್ಟ್ ಯಾವತ್ತೂ ಬದಲಾಗೋದಿಲ್ಲ. ಜನಗಳು ಪ್ರತಿ ಸಲನೂ ಇವ್ರು ಮಾಡೋ ಬಿರಿಯಾನಿನ ಹೊಗಳ್ತಾ ಇದ್ರು. ನಿಧಾನವಾಗಿ ಇವ್ರಿಗೆ ಪಾರ್ಟಿಗಳ ಕೇಟರಿಂಗ್ ಕಾಂಟ್ರಾಕ್ಟ್ ಕೂಡ ಸಿಕ್ತು. ಭಾಯ್ಜಾನ್, ನಾಳೆ ನಮ್ಮನೆಯಲ್ಲಿ ಪಾರ್ಟಿ ಇದೆ. 100 ಜನರಿಗೆ ಬಿರಿಯಾನಿ ಬೇಕು. ಓಕೆ, ಖಂಡಿತವಾಗಿಯೂ ಸಿಗುತ್ತೆ. ಆದ್ರೆ ನನಗೆ ಅದೇ ಟೇಸ್ಟ್ ಬೇಕು. ಇಲ್ಲಿ ತಿಂತೀವಲ್ಲ ಹಾಗೆ. ಖಂಡಿತವಾಗಿಯೂ ಅದೇ ಟೇಸ್ಟ್ ಇರುತ್ತೆ. ನೀವು ಚಿಂತೆ ಮಾಡ್ದೇನೆ ಆರ್ಡರ್ ಕೊಟ್ಟು ಹೋಗಿ. ಈ ವಿಷಯಕ್ಕೆ 3 ಜನ ತುಂಬಾ ಖುಷಿಯಾಗಿದ್ರು. ಇವ್ರ ಕೆಲ್ಸ ತುಂಬಾ ಚೆನ್ನಾಗ್ ನಡೀತಿದೆ ಅಂತ. ಆಮೇಲೆ ಒಂದು ದಿನ ಏನಾಯ್ತು, ಈ ಆರ್ಡರ್ ಯಾಕಿನ್ನೂ ಹೋಗಿಲ್ಲ? ಅದು ಖಾದಿ ಸರ್ ಮನೆಯಲ್ಲಿ ಮದ್ವೆ ಇತ್ತು. ಯಾವ್ದೋ ಕಾರಣಕ್ಕೆ ಮದ್ವೆ ಕ್ಯಾನ್ಸಲ್ ಆಗೋಯ್ತು. ಇನ್ನು ಊಟ ಅಲ್ಲಿಗೆ ಹೋಗೋದಿಲ್ಲ. ಯಾ ಅಲ್ಲ, ತುಂಬಾ ಕೆಟ್ಟದಾಯ್ತು. ನೀನೊಂದ್ ಕೆಲ್ಸ ಮಾಡು, ಈ ಊಟನ ಬಡವ್ರು ಕೊಟ್ಬಿಟ್ಬಾ ಹೋಗು. ಕಡೆ ಪಕ್ಷ ಅವ್ರ ಆಶೀರ್ವಾದನಾದ್ರೂ ಇರತ್ತೆ. ಸರಿ ಅಕ್ಕ. ತನ್ನ ಅಕ್ಕ ಹೇಳಿದ್ಲು ಅನ್ನೋ ಕಾರಣಕ್ಕೆ ಅವನು ಎಲ್ಲಾ ಬಿರಿಯಾನಿನೂ ತಗೊಂಡ್ ಹೋಗಿ ಬಡವ್ರಿಗೆ ಹಂಚ್ಬಿಡ್ತಾನೆ. ಆದ್ರೆ ಅವನಿಗ್ ಮನ್ಸಿರಲ್ಲ. ಅವನು ವಾಪಸ್ ಹೋಟೆಲ್ಗೆ ಬಂದಾಗ ಸನಾ ಅಲ್ಲೇ ಇದ್ಲು. ಆಪ ಎಲ್ಲಿದ್ದಾರೆ? ಅವಳ ಮನೆಗ್ ಹೋಗಿದ್ದಾಳೆ. ನನಗೆ ಅರ್ಥನೇ ಆಗ್ತಾ ಇಲ್ಲ. ಆಪ ಇಷ್ಟೆಲ್ಲ ಬಿರಿಯಾನಿನ ಬಡವರಿಗೆ ಮಾರೋದಿಕ್ಕೆ ಯಾಕೆ ಹೇಳಿದ್ಲು ಅಂತ. ಏನ್ ಹೇಳ್ತಾ ಇದ್ಯಾ ನೀನು? ಸನಾ ಆಪ, ಇವತ್ತು ಖಾದಿ ಸರ್ ಮನೆಯಲ್ಲಿ ಮದುವೆ ಇತ್ತು. ಅವರು 300 ಜನರಿಗೆ ಬಿರಿಯಾನಿನ ಆರ್ಡರ್ ಮಾಡಿದ್ರು. ಆದ್ರೆ ಯಾವ್ದೋ ಕಾರಣಕ್ಕೆ ಅವ್ರ ಮನೆಯ ಮದುವೆ ಮುರಿದೋಯ್ತು. ಹಾಗಾಗಿ ಬಿರಿಯಾನಿ ಬಾಕಿ ಉಳಿದಿತ್ತು. ನಾನ್ ಯೋಚನೆ ಮಾಡ್ತಾ ಇದ್ದೆ ಬಿರಿಯಾನಿನ ಮಾರೋಣ ಅಂತ. ಆದ್ರೆ ಆಪ ಹೇಳಿದ್ಲು ಎಲ್ಲಾ ಬಿರಿಯಾನಿನ ಬಡವರಿಗೆ ದಾನ ಮಾಡೋಣ ಅಂತ. ಹೀಗ್ ಯಾವತ್ತೂ ಮಾಡಿರ್ಲಿಲ್ಲ. ನಾವು ಆ ಬಿರಿಯಾನಿಯಿಂದ ಹಣ ಮಾಡ್ಬೋದಿತ್ತು ಆಪ. ಹಾ, ಖಂಡಿತ. ನಮ್ಮ ಅಕ್ಕ ತುಂಬಾ ದೊಡ್ಡ ಮನಸ್ನವಳು. ಅದಕ್ಕೆ ಅವಳು ಯೋಚಿಸಿರ್ತಾಳೆ, ನಮ್ ಬಿರಿಯಾನಿ ದುಡ್ಡು ನಮಗ್ ಬಂದ ಮೇಲೆ ನಾವ್ ಯಾಕೆ ಆ ಬಿರಿಯಾನಿನ ಬಡವ್ರಿಗೆ ಹಂಚಬಾರ್ದು ಅಂತ. ಆದ್ರೆ ಅವಳಿಗೆ ಡಬಲ್ ಪ್ರಾಫಿಟ್ ಬಗ್ಗೆ ಯೋಚನೆ ಬಂದಿರಲ್ಲ. ಆಗ್ಬೋದು. ಆಗ ಅಲ್ಲಿಗೆ ಶಿಫಾ ಬರ್ತಾಳೆ. ಸನಾ ಮತ್ತೆ ನದೀಮ್ ತಮ್ಮ ಮಾತನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಎಲ್ಲ ಬಿರಿಯಾನಿನ ಬಡವ್ರಿಗೆ ಹಂಚಿದ್ರಿ ತಾನೆ? ಹಾ, ನಿಜವಾಗಿಯೂ. ಕೊನೆ ಪಕ್ಷ ಕಾದ್ರಿಂ ಸಾರ್ಗೆ ಆಶೀರ್ವಾದ ಸಿಗ್ಲಿ. ಈಗ ಅವ್ರಿಗೆ ಅದ್ರ ಅಗತ್ಯ ತುಂಬಾ ಇದೆ. ಸರಿ. ಸನಾ ಮತ್ತೆ ನದೀಮ್ ತನ್ನ ದೊಡ್ಡಕ್ಕನ ತೀರ್ಮಾನಕ್ಕೆ ಖುಷಿಯಾಗಿರ್ಲಿಲ್ಲ. ಹೋಗ್ಲಿ ಬಿಡಿ, ಅವ್ರ ಬಿಸ್ನೆಸ್ ಅಂತೂ ನಡೀತಾನೆ ಇತ್ತು. ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಆರ್ಡರ್ ಸಿಕ್ತು. ಅವರ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಸ್ವಲ್ಪ ತಿಂಗಳ ನಂತರ ಇನ್ನೂ ಒಂದು ಆರ್ಡರ್ ಕ್ಯಾನ್ಸಲ್ ಆಯ್ತು. ನದೀಮ್, ಅನ್ಸಾರಿ ಅವರ ಆರ್ಡರ್ ಕ್ಯಾನ್ಸಲ್ ಆಗಿದೆ. ನೀನ್ ಈ ಬಿರಿಯಾನಿನ ಬಡವ್ರಿಗೆ ಹಂಚ್ಬಿಟ್ ಬಂದ್ಬಿಡು. ಸರಿ ಆಪ. ನದೀಮ್ ಸರಿ ಅಂತ ಏನೋ ಹೇಳ್ದ, ಆದ್ರೆ ಅವನಿಗೆ ಮನ್ಸಿರ್ಲಿಲ್ಲ. ದೊಡ್ಡಕ್ಕ ಅಲ್ಲಿಂದ ಹೋದ್ ನಂತರ ಸನಾ ಮತ್ತೆ ನದೀಮ್ ಮಾತು ಶುರು ಮಾಡಿದ್ರು. ನಾವ್ ಈ ಬಿರಿಯಾನಿನ ಮಾರಕ್ ಆಗೋದಿಲ್ವಾ? ಈಗ ರಾತ್ರಿ 10 ಗಂಟೆ ಆಗಿದೆ. ಈಗ ಗ್ರಾಹಕರು ಬರೋದು ಕಮ್ಮಿನೇ. ಒಂದ್ ಕೆಲ್ಸ ಮಾಡೋಣ, ಇದನ್ನ ಒಳಗಡೆ ಇಟ್ಬಿಡೋಣ. ನಾಳೆ ಬೆಳಿಗ್ಗೆ ಇದನ್ನೇ ಮಾರೋಣ. ಹಾ, ಇದು ಸರಿ ಆಗ್ಬೋದು. ಇಬ್ರು ಅಣ್ಣ ತಂಗಿ ಸೇರ್ಕೊಂಡು ಆ ಬಿರಿಯಾನಿ ಬಚ್ಚಿಡ್ತಾರೆ. ಮಾರನೇ ದಿನ ಮೊದ್ಲಿಗೆ ಆ ಬಿರಿಯಾನಿನೇ ಅವರಿಬ್ರು ಮಾರ್ತಾರೆ. ಅವರಿಬ್ರು ತುಂಬಾ ಖುಷಿಯಾಗಿದ್ರು. ಪ್ರಾಫಿಟ್ ಡಬಲ್ ಆಗ್ತಿದೆ ಅಂತ. ಆದ್ರೆ ಶಿಫಾಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಮತ್ತಿನ್ನೇನು, ಯಾವಾಗಾದ್ರೂ ಯಾವ್ದಾದ್ರು ಆರ್ಡರ್ ಕ್ಯಾನ್ಸಲ್ ಆದ್ರೆ ಮಾರನೇ ದಿನ ಸನಾ ಮತ್ತೆ ನದೀಮ್ ಹೋಟೆಲ್ ಅಲ್ಲಿ ಅದನ್ನ ಮಾರ್ತಾ ಇದ್ರು. ಇದೇ ತರ ಎಷ್ಟೋ ತಿಂಗಳುಗಳ ಗಟ್ಲೆ ನಡೀತಾನೆ ಇತ್ತು. ಒಂದು ದಿನ ಆ ಹಳೆ ಬಿರಿಯಾನಿ ಒಬ್ಬ ರೆಗ್ಯುಲರ್ ಕಸ್ಟಮರ್ ಪ್ಲೇಟಿಗೆ ಬಂತು. ನದೀಮ್ ಭಾಯ್, ಏನೋ ಸಮಸ್ಯೆ ಇದೆ. ಬಿರಿಯಾನಿಯಲ್ಲಿ ಆ ಟೇಸ್ಟ್ ಬರ್ತಾ ಇಲ್ಲ. ಹೀಗ್ ಹೇಗಾಗ ಸಾಧ್ಯ ಅಣ್ಣ? ನಾವು ಯಾವಾಗ್ಲೂ ಇದೇ ತರ ಬಿರಿಯಾನಿಯನ್ನ ಮಾಡ್ತೀವಿ. ಸರಿ. ನಿಧಾನವಾಗಿ ಎಲ್ಲಾ ಕಸ್ಟಮರ್ಗೂ ಬಿರಿಯಾನಿ ಎಡ್ವಟ್ಟು ಗೊತ್ತಾಗ್ತಾ ಹೋಯ್ತು. ಮತ್ತವರಿಗೆ ಆ ರುಚಿ ಇಷ್ಟ ಆಗ್ತಾ ಇರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವ್ರ ಹೋಟೆಲಲ್ಲಿ ಗ್ರಾಹಕರ ಸಂಖ್ಯೆ ಕಮ್ಮಿ ಆಯ್ತು. ಆಗ ಶಿಫಾ ಯೋಚನೆಲ್ ಮುಳುಗೋದ್ಲು. ಇದ್ದಕ್ಕಿದ್ದ ಹಾಗೆ ಏನಾಗ್ತಾ ಇದೆ? ನಮ್ಮ ಗ್ರಾಹಕರು ಯಾಕೆ ಕಮ್ಮಿ ಆಗ್ತಾ ಇದಾರೆ? ಹೀಗೆ ಆದ್ರೆ ಹೇಗ್ ನಡೆಯುತ್ತೆ? ಮುಂದೆ ಕಷ್ಟ ಆಗತ್ತೆ. ನದೀಮ್ಗೆ ತನ್ನ ತಪ್ಪಿನ ಅರಿವಾಯ್ತು. ಅವನು ತನ್ನ ಅಕ್ಕನ ಮುಂದೆ ಅಳೋಕ್ ಶುರು ಮಾಡ್ದ. ನಂದೇ ತಪ್ಪು. ನಾನು ಹಾಗೂ ಸನಾ ಅಪ್ಪ ಅಳಿಸಿದ ಬಿರಿಯಾನಿಯನ್ನ ಗ್ರಾಹಕರಿಗೆ ನೀಡಿದ್ವಿ. ಏನು? ನದೀಮ್ ತನ್ನ ಅಕ್ಕನ್ ಮುಂದೆ ಮಾಡಿರೋ ತಪ್ಪನ್ನ ಒಪ್ಕೋತಾನೆ. ನೀನ್ ಏನ್ ಮಾಡ್ಬಿಟ್ಟೆ? ತುಂಬಾ ಲಾಭ ಪಡಿಬೇಕು ಅನ್ನೋ ಕಾರಣಕ್ಕೆ ಬಿಸ್ನೆಸ್ಸೇ ಹಾಳ್ ಮಾಡ್ಬಿಟ್ಟೆ. ಈಗ ನಾವು ಹೇಗೆ ಗ್ರಾಹಕರನ್ನ ವಾಪಸ್ ಕರ್ಸೋದು? ನಮ್ಮನ್ನ ಕ್ಷಮಿಸ್ಬಿಡು ಅಕ್ಕ. ನನಗ್ ಗೊತ್ತಿರ್ಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ನಿಮ್ಮಿಬ್ರು ದುರಾಸೆ ಎಲ್ಲಾನು ಹಾಳ್ ಮಾಡ್ಬಿಡ್ತು. 3 ಜನ ಯೋಚಿಸ್ತಾ ಇದ್ರು ಮುಂದೆ ಏನ್ ಮಾಡ್ಬೇಕು ಅಂತ. ಮತ್ತೆ ಮಾರನೇ ದಿನ ಶೀಫಾಗೆ ಒಂದು ಒಳ್ಳೆ ದಾರಿ ಸಿಕ್ತು. ಶೀಫಾ ಒಂದು ಬೋರ್ಡ್ ಬರೆಸ್ತಾಳೆ, ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಮಾಡಿರೋ ತಪ್ಪಿಂದಾಗಿ ನೀವು ಹಳೆ ಬಿರಿಯಾನಿ ತಿನ್ಬೇಕಾಗ್ ಬಂತು.
ನಮ್ಗೆ ನಾಚಿಕೆ ಇದೆ, ಅದಕ್ಕೋಸ್ಕರ ಮುಂದಿನ 1 ವಾರದವರೆಗೂ ಎಲ್ರಿಗೂ ಫ್ರೀ ಬಿರಿಯಾನಿ ಕೊಡ್ತೀವಿ. ಈ ಬೋರ್ಡ್ ಅನ್ನ ಶಿಫಾ ಹೋಟೆಲ್ ಮುಂದೆ ಹಾಕ್ತಾಳೆ. ಕಸ್ಟಮರ್ ಬೋರ್ಡ್ ಅನ್ನ ಓದಿ ಫ್ರೀ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಹೋಟೆಲ್ ಒಳಗಡೆ ಬರ್ತಾರೆ. ಈಗ ಮತ್ತೊಂದು ಸಲ ಅವರಿಗೆ ಫ್ರೆಶ್ ಬಿರಿಯಾನಿ ಟೇಸ್ಟು ಇಷ್ಟ ಆಗತ್ತೆ. ಇದು ಮೊದ್ಲಿನ ತರನೇ ಟೇಸ್ಟ್ ಆಗಿದೆ. ಹಾ ಮಜಾ ಬಂತು. ಅವರಿಗೆ 1 ವಾರ ಫ್ರೀ ಬಿರಿಯಾನಿ ಕೊಟ್ರೂ ಪರವಾಗಿಲ್ಲ, ಆದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು. ಅವರ ಗ್ರಾಹಕರು ವಾಪಸ್ ಬಂದಿದ್ರು. ಸನಾ ಮತ್ತೆ ನದೀಮ್ಗೆ ಅರ್ಥ ಆಗಿತ್ತು ದುರಾಸೆ ಕೆಟ್ಟದು ಅನ್ನೋದು. ಮತ್ತೊಂದು ಸಲ ಅಮ್ಮಿಕಿ ಬಿರಿಯಾನಿ ನಡೀತಾ ಇತ್ತು. ಸುನಿಲ್ ಮತ್ತೆ ಆಸಿಫ್ ಸ್ನೇಹಿತರಾಗಿದ್ರು. ಅವರಿಬ್ರು ಒಂದೇ ಹಳ್ಳಿಲ್ ವಾಸ ಮಾಡ್ತಿದ್ರು ಮತ್ತೆ ಒಟ್ಟಿಗೆ ಕಟ್ಟಿಗೆ ಕತ್ತರಿಸೋದಕ್ಕೆ ಕಾಡಿಗೆ ಹೋಗ್ತಿದ್ರು. ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಅಲ್ಲಿ ದೊಡ್ಡ ದೊಡ್ಡ ಬಿದ್ರಿನ ಮರ ಇದ್ದಾವೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ನಾವು ನದಿಯನ್ನ ಪಾರ್ ಮಾಡ್ಬೇಕಾಗುತ್ತೆ. ಆದ್ರೆ ಬರುವಾಗ ನದಿ ಪ್ರಭಾವ ಜಾಸ್ತಿ ಇದ್ರೆ ನಾವು ವಾಪಸ್ ಹೇಗ್ ಬರೋದು? ನಾವು ನದಿಯ ಪ್ರಭಾವ ಕಡಿಮೆ ಇದ್ದಾಗ್ಲೇ ನಾವು ಅಲ್ಲಿಗೆ ಹೋಗೋಣ. ಮತ್ತೆ ಬೇಗ ಬೇಗ ಬಿದ್ರನ್ನ ಕಟ್ ಮಾಡಿ ಬಂದ್ಬಿಡೋಣ. ತುಂಬಾ ಉದ್ದವಾಗಿರುವ ಬಿದ್ರಿಯಿಂದ ಹಣ ಜಾಸ್ತಿ ಸಿಗುತ್ತೆ, ಗೊತ್ತಾಯ್ತಾ? ಇದು ಸರಿನೇ, ನಾಳೆನೆ ಹೋಗೋಣ. ಮಾರಣದಿಂದ ಅವರಿಬ್ರು ಕೂಡ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ಇಲ್ಲೆಷ್ಟು ದಪ್ಪ ದಪ್ಪ ಬಿದ್ರುಗಳಿದಾವೆ, ಮತ್ತೆ ಉದ್ದ ಕೂಡ. ವ್ಯಾಪಾರಿಗಳು ಇದಕ್ಕೆ ತುಂಬಾ ಒಳ್ಳೆ ಬೆಲೆ ಕೊಡ್ತಾರೆ. ಹಾ, ಅದು ಅವ್ರಿಗೆ ಸಿಕ್ಕಿದ್ರಿಂದ ತುಂಬಾನೇ ಖುಷಿಯಾಗಿದ್ರು. ಅವರು ಆ ಬಿದ್ರನ್ನ ತಮ್ಮ ಹಳ್ಳಿಗ್ ತಗೊಂಡ್ ಬರ್ತಾರೆ. ವಾ, ತುಂಬಾ ದಿನ ಆದ್ಮೇಲೆ ಈ ತರ ಬಿದ್ರನ್ ನೋಡಿದೀನಿ. ಇವಾಗ ಇದಕ್ಕೆ ಬೆಲೆ ಕೂಡ ಚೆನ್ನಾಗ್ ಕೊಡಿ. ಹಾ, 1 ಬಿದ್ರಿಗೆ 200 ರೂಪಾಯಿ. ನೀವಿಬ್ರು 5 ಬಿದ್ರನ್ನ ತಂದಿದ್ದೀರಾ. ಇದರ ಹಣ 1,000 ರೂಪಾಯಿ. 1,000 ರೂಪಾಯಿ ಸಿಕ್ಕಿದ್ರಿಂದ ಇಬ್ಬರಿಗೂ ತುಂಬಾ ಖುಷಿಯಾಗಿತ್ತು. ಆ ದುಡ್ಡನ್ನ ಇಬ್ರು ಹಂಚ್ಕೋತಾರೆ. ಚಿಕ್ಕ ಚಿಕ್ಕ ಬಿದ್ರಿಂದ ಬರೀ 300 ರೂಪಾಯಿ ಸಂಪಾದನೆ ಆಗ್ತಿತ್ತು. ಇವತ್ತು 500 ರೂಪಾಯಿ. ಇನ್ನು ನಾವು ಕಾಡಿನ ಮಧ್ಯಭಾಗಕ್ಕೆ ಹೋಗ್ಬೇಕು. ಆವತ್ತಿಂದ ಅವರಿಬ್ರು ನದಿನ ದಾಟಿ ಆ ಬಿದ್ರನ್ನ ತರ್ತಾ ಇದ್ರು. ಮತ್ತೆ ವ್ಯಾಪಾರಿ ಕೂಡ ಅವರಿಗೆ ಒಳ್ಳೆ ದುಡ್ಡನ್ನೇ ಕೊಡ್ತಾ ಇದ್ದ. ಒಂದು ದಿನ ಇಬ್ರು ಸ್ನೇಹಿತರು ಹೋಗೋದಕ್ಕೆ ಅಂತ ರೆಡಿಯಾಗಿದ್ರು. ಅಣ್ಣ, ಅಮ್ಮ ಹೇಳಿದ್ದಾರೆ ಮಾರುಕಟ್ಟೆಯಿಂದ ಅಕ್ಕಿ ಹಾಗೂ ಮಸಾಲೆ ತರಕ್ಕೆ. ಮತ್ತೆ ನಾನು ಪನೀರ್ ಕೂಡ ತರಬೇಕು. ಹಾಗಾದ್ರೆ ಬಾ, ಮೊದ್ಲು ಮಾರುಕಟ್ಟೆ ಹೋಗೋಣ, ಆಮೇಲೆ ನದಿ ಪಾರ್ ಮಾಡೋಣ. ಹಾ, 2 ಕೆಲ್ಸನೂ ಒಟ್ಟಿಗೆ ಆಗ್ಬಿಡುತ್ತೆ. ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ. ಮತ್ತಲ್ಲಿ ಅವ್ರಿಗೆ ಏನೇನ್ ಕೊಂಡ್ಕೋಬೇಕಾಗಿತ್ತೋ ಅದನ್ನೆಲ್ಲ ಕೊಂಡ್ಕೋತಾರೆ. ನೋಡು ಗೆಳೆಯ, ಎಷ್ಟು ಒಳ್ಳೆಯ ಪನೀರ್ ಸಿಕ್ಕಿದೆ. ಇವತ್ತಂತೂ ನನ್ ಮನೆಯಲ್ಲಿ ಒಳ್ಳೆ ಊಟ. ನಾನು ಬರ್ತೀನಿ ತಿನ್ನಕ್ಕೆ. ಬಾ, ಮತ್ತೆ ನಿನಗೆ ಯಾವತ್ತಾದ್ರೂ ಬರ್ಬೇಡ ಅಂತ ಹೇಳಿದೀನಾ? ಬಾ, ಇವಾಗ ನದಿ ಪಾರ್ ಮಾಡೋಣ. ಬಿದ್ರನ್ ಕುಯ್ದು ಮಾರ್ಬೇಕಲ್ವಾ? ಹಾ. ಅವರಿಬ್ರು ದಟ್ಟವಾದ ಕಾಡಿನ ಮಧ್ಯೆ ಹೋಗ್ತಾರೆ. ಯಾವಾಗಿನ ಥರನೇ ನದಿನ ದಾಟ್ಕೊಂಡು ಕಾಡೊಳಗಡೆ ಹೋಗಿ ತಲುಪಿದ್ರು. ಬಿದ್ರನ್ನ ಕತ್ತರಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಶುರುವಾಗತ್ತೆ. ಮಳೆ ತುಂಬಾ ಜೋರಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ಅವ್ರ ಬಿದ್ರ ಕತ್ತರಿಸಿದ್ದು ಮುಗಿಯತ್ತೆ. ಆಮೇಲೆ ಅವರಿಬ್ರು ಆ ಬಿದ್ರನ್ನ ತಲೆ ಮೇಲೆ ಹೊತ್ಕೊಂಡು ನದಿ ಕಡೆ ಹೋಗ್ತಾರೆ. ಆದ್ರೆ ನದಿನಲ್ಲಿ ಪ್ರವಾಹ ಹರಿತಿತ್ತು. ನದಿಯಲ್ಲಿ ನೀರು ಹೆಚ್ಚಾಗಿದೆ ಗೆಳೆಯ. ಈ ತರ ಮಳೆಯಲ್ಲಿ ನದಿ ಪಾರ್ ಮಾಡೋದು ಸುರಕ್ಷತೆ ಅಲ್ಲ. ಹಾ, ಸ್ವಲ್ಪ ಹೊತ್ತು ನಾವು ಕಾಡಲ್ಲೇ ಇರೋಣ. ಹಾ, ಆ ಕಡೆ ಗುಹೆ ಇದೆಯಲ್ವಾ, ಅಲ್ಲೇ ಸ್ವಲ್ಪ ಕಾಯ್ತಾ ಇರೋಣ. ಇಬ್ರು ಆ ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆನಲ್ಲಿ ಮೊದ್ಲೇ ಒಣಗಿರೋ ಕಟ್ಟಿಗೆಗಳಿತ್ತು. ಇದನ್ನ ಸುಟ್ಟಾಕ್ತೀನಿ, ಸ್ವಲ್ಪ ಬೆಚ್ಚಗಿರುತ್ತೆ. ಆಸಿಫ್ ವಸ್ತುಗಳನ್ನ ಕೊಂಡ್ಕೊಂಡಿದ್ನಲ್ಲ, ಅದ್ರಲ್ಲಿ ಮ್ಯಾಚ್ ಬಾಕ್ಸ್ ಕೂಡ ಇತ್ತು. ಆಸಿಫ್ ಆ ಒಣಗಿರೋ ಕಟ್ಟಿಗೆಗೆ ಬೆಂಕಿ ಹತ್ತಿಸ್ತಾನೆ. ಮತ್ತೆ ಇಬ್ರು ಸ್ನೇಹಿತರು ಬೆಂಕಿ ಕಾಯಿಸ್ತಾ ಕುತ್ಕೊಂಡ್ರು. ತುಂಬಾ ಹೊಟ್ಟೆ ಹಸುತ್ತಾ ಇದೆ ಗೆಳೆಯ. ನನಗೂ ಅಷ್ಟೇ. ಕೇಳು, ನಾವೇನಾದ್ರೂ ಮಾಡ್ಕೊಂಡ್ ತಿನ್ನೋಣ. ಹೇಳ್ಬೇಕಂದ್ರೆ ಸ್ವಲ್ಪ ರೇಷನ್ ನಮ್ಮ ಹತ್ರನೂ ಇದೆ ಅಲ್ವಾ? ಆದ್ರೆ ನಾವು ಹೇಗ್ ಮಾಡೋದು? ನಮ್ಮ ಹತ್ರ ಪಾತ್ರೆ ಅಂತೂ ಇಲ್ವಲ್ಲ. ಆಗ ಆಸಿಫ್ ಗಮನ ಬಿದ್ರಿನ ಕಡೆ ಹೋಯ್ತು. ನಮ್ಮ ಹತ್ರ ಬ್ಯಾಂಬೂ ಇದೆಯಲ್ವಾ, ಬಂಬೂ ಇಂದ ಅಡಿಗೆ ಮಾಡ್ಬೋದು ನಾವು. ಹೇಗೆ? ನೀನು ಬಂಬೂ ಬಿರಿಯಾನಿ ಕೇಳಿಲ್ವಾ? ಇಲ್ಲ,
ಬಂಬು ಅಲ್ಲಿ ಬಿರಿಯಾನಿ ಮಾಡ್ತಾರಾ? ಆದ್ರೆ ನಮ್ಮ ಹತ್ರ ಮಾಂಸ ಎಲ್ಲಿದೆ? ಮಾಂಸ ಇಲ್ಲ ಅಂದ್ರೆ ಏನು? ಪನ್ನೀರ್ ಇದೆಯಲ್ವಾ? ಪನ್ನೀರ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಆದ್ರೆ ಹೇಗೆ? ನೀನ್ ನೋಡ್ತಾ ಇರು. ಆಸೀಫ್ 2 ಬಿದ್ರಿನ ತುಂಡನ್ನ ಕತ್ತರಿಸಿ ಅವ್ರು ತಂದಿದ್ದಂತ ಅಕ್ಕಿನ ಅದ್ರೊಳಗಡೆ ಹಾಕ್ತಾರೆ. ಬಿದ್ರಲ್ಲಿ ಅಕ್ಕಿ, ನೀರು, ಮಸಾಲೆ, ಪನ್ನೀರ್, ಉಪ್ಪು ಎಲ್ಲ ಹಾಕ್ದ. ಮತ್ತೆ ಬಿದ್ರಿನ ಇನ್ನೊಂದು ಕಡೆ ಎಲೆಗಳನ್ನ ಹಾಕಿ ಆ ಬಿದ್ರನ್ನ ಮುಚ್ಚದ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿತಾ ಇರೋ ಕೆಂಡದ ಮೇಲೆ ಅದನ್ನ ಇಟ್ಟ. ಇನ್ನು ಕೇವಲ 20 ನಿಮಿಷದಲ್ಲಿ ನಮ್ಮ ಬಂಬು ಬಿರಿಯಾನಿ ರೆಡಿ ಆಗುತ್ತೆ. ನೋಡೋಣ. ಆ ಬಿದ್ರು ಬೆಂಕಿನಲ್ಲಿ ಚೆನ್ನಾಗಿ ಬೇಯಕ್ ಶುರುವಾಯ್ತು. ಆ ಬಿದ್ರು ಪೂರ್ತಿಯಾಗಿ ಸುಟ್ಟು ಹೋದ್ಮೇಲೆ ತುಂಬಾ ಒಳ್ಳೆ ಮಸಾಲೆ ಸುವಾಸನೆ ಗುಹೆನಲ್ಲಿ ಹರಡಿತು. ಅನ್ಸುತ್ತೆ ಬಿರಿಯಾನಿ ತಯಾರಾಗಿದೆ ಗೆಳೆಯ. ಆಸೀಫ್ ಆ ಬಿದ್ರನ್ನ ಹೊರಗ್ ತೆಗಿತಾನೆ ಮತ್ತೆ 2 ಬಾಳೆ ಎಲೆನ ಹಾಕ್ದ. ಯಾವಾಗ ಬಿದ್ರು ಸ್ವಲ್ಪ ತಣ್ಣಗಾಯ್ತೋ ಅದ್ರೊಳಗಡೆ ಇದ್ದಂತ ಬಿರಿಯಾನಿನ ಎಲೆಗ್ ಹಾಕೊಂಡ್ರು. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಹೇಗ್ ಬೇಕಾದ್ರೂ ಇರ್ಲಿ, ಹೊಟ್ಟೆ ಹಸು ಆಗಿದೆ, ತಿಂದು ಬಿಡೋಣ. ಇಬ್ರು ಬಿರಿಯಾನಿ ರುಚಿ ನೋಡಿ ಮಾತೇ ಬರ್ಲಿಲ್ಲ ಇಬ್ಬರಿಗೂ. ಆಮೇಲೆ ಇಬ್ರು ಖುಷಿಯಾಗಿ ಬ್ಯಾಂಬೂ ಬಿರಿಯಾನಿ ತಿನ್ನೋಕ್ ಶುರು ಮಾಡಿದ್ರು. ಗೆಳೆಯ, ನೀನು ಎಷ್ಟು ಸಖತ್ತಾಗಿ ಬಿರಿಯಾನಿ ಮಾಡ್ತೀಯಲ್ವಾ, ಅದ್ರ ಬಗ್ಗೆ ಏನ್ ಹೇಳಿ. ಧನ್ಯವಾದ. ನೀನು ಈ ಬಿರಿಯಾನಿಯನ್ನ ಮಾಡಿ ಮಾರ್ಬೇಕು ಗೆಳೆಯ. ಎಲ್ಲಿ ಈ ಕೂಲಿಗಳನ್ನ ಮಾಡ್ತಾ ಇರ್ತೀಯ? ಈ ಬಿರಿಯಾನಿ ಫೇಮಸ್ ಆಗಕ್ಕೆ ಟೈಮ್ ತಗೊಳ್ಳೋದಿಲ್ಲ. ನಿಜವಾಗ್ಲು? ಹಾ, ನೀನ್ ಹೇಳೋದಾದ್ರೆ ಒಟ್ಟಿಗೆ ಸೇರಿ ಡಾಬಾ ಓಪನ್ ಮಾಡೋಣ. ಹಾ, ಯಾಕಿಲ್ಲ? ಮಳೆ ನಿಂತಾಗ ನದಿ ನೀರು ಕೂಡ ಕಮ್ಮಿ ಆಯ್ತು. ಆಮೇಲೆ ಇಬ್ರು ಸ್ನೇಹಿತರು ತಮ್ಮ ಬಿದ್ರನ ತಲೆ ಮೇಲೆ ಹೊತ್ಕೊಂಡು ಹಳ್ಳಿಗ್ ಬಂದ್ರು. ಆದ್ರೆ ಇವತ್ತು ಬಿದ್ರನ ಅವರು ಮಾರ್ಲಿಲ್ಲ. ಮಾರನೇ ದಿನ ಆಸೀಫ್ ಮತ್ತೆ ಸುನಿಲ್ ಹಳ್ಳಿಯ ಒಂದು ಮೂಲೆನಲ್ಲಿ ಒಂದು ಗಾಡಿ ಹಾಕೊಂಡ್ರು. ಹಳ್ಳಿ ಜನಗಳಿಗೆ ಆಶ್ಚರ್ಯ ಆಗ್ತಿತ್ತು, ಇವರು ಬಿದ್ರಲ್ಲಿ ಏನ್ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ಅರೆ ಬಗ್ಗು, ಇದೇನು? ಇದು ಬಂಬು ಬಿರಿಯಾನಿ ಅಂಕಲ್, ಪನೀರ್ದು. ಬಂಬು ಬಿರಿಯಾನಿ ಸ್ವಲ್ಪ ನಮಿಗೂ ಕೊಡು. ಹಳ್ಳಿ ಜನಗಳು ಮೊದಲನೇ ಬಾರಿಗೆ ಬ್ಯಾಂಬೂ ಬಿರಿಯಾನಿನ ರುಚಿ ನೋಡಿದ್ರು. ಅರೆ ವಾ, ಏನ್ ಸಖತ್ತಾಗಿದೆ ಬಿರಿಯಾನಿ ಆಸಿಫಣ್ಣ. ಈ ತರ ಬಿರಿಯಾನಿ ನನ್ನ ಜೀವನದಲ್ಲೇ ತಿಂದಿಲ್ಲ. ಮಜಾ ಬಂದ್ಬಿಡ್ತು. ಆಸೀಫ್ ಮತ್ತೆ ಸುನೀಲ್ನ ಬ್ಯಾಂಬೂ ಬಿರಿಯಾನಿ ಹಳ್ಳಿನಲ್ಲಿ ಫೇಮಸ್ ಆಗೋಯ್ತು. ಗ್ರಾಹಕರು ಕ್ಯೂನಲ್ಲಿ ನಿಂತ್ಕೊಂಡು ಬ್ಯಾಂಬೂ ಬಿರಿಯಾನಿನ ತಿನ್ನೋಕ್ ಶುರು ಮಾಡಿದ್ರು. ಆಸೀಫ್ ಮತ್ತೆ ಸುನೀಲ್ ಸಂಪಾದನೆ ಜಾಸ್ತಿನೇ ಆಯ್ತು. ಮತ್ತಿನ್ನೇನು, ಸುನೀಲ್ ಮತ್ತೆ ಆಸೀಫ್ ತಮ್ಮ ಕೂಲಿ ಕೆಲ್ಸನ ಬಿಟ್ಟು ಬ್ಯಾಂಬೂ ಬಿರಿಯಾನಿ ಮಾರೋದಕ್ಕೆ ಶುರು ಮಾಡಿದ್ರು. ಅವರಿಬ್ರು ಸಹ ಹಗಲು ರಾತ್ರಿ ಅಂತ ನೋಡ್ದೆ ಕೆಲ್ಸ ಮಾಡ್ತಾ ಇದ್ರು. ತುಂಬಾ ದೂರದಿಂದ ಜನಗಳು ಬ್ಯಾಂಬೂ ಬಿರಿಯಾನಿ ತಿನ್ನಕ್ ಬರ್ತಿದ್ರು. ಮತ್ತೆ ನೋಡ್ತಾ ನೋಡ್ತಾ ಆ ಹಳ್ಳಿನಲ್ಲಿ ಒಂದು ದೊಡ್ಡ ಹೋಟೆಲ್ಲೇ ಓಪನ್ ಮಾಡಿದ್ರು. ಮತ್ತಿಬ್ರು ಶ್ರೀಮಂತರು ಆದ್ರು. ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಹೀಗೂ ಆಗುತ್ತೆ ಅಂತ. ನಾನು ಕೂಡ ಯೋಚನೆನೇ ಮಾಡಿರ್ಲಿಲ್ಲ ಗೆಳೆಯ. ಅವತ್ತು ಆ ಮಳೆ ನಮ್ಮ ಲಕ್ ಬದಲಾಯಿಸಕಂತಾನೆ ಬಂದಿತ್ತು. ಹಾ, ಅವತ್ ಮಳೆ ಬಂದಿಲ್ಲ ಅಂದಿದ್ರೆ, ನಾವು ಸಿಕ್ಕಾಕೊಂಡಿಲ್ಲ ಅಂದಿದ್ರೆ ನಾವ್ ಯಾವತ್ತು ಬಂಬು ಬಿರಿಯಾನಿ ಮಾಡ್ದಾನೆ ಇರ್ಲಿಲ್ಲ ಗೆಳೆಯ. ಇದೆಲ್ಲ ಮುಂಚೆನೆ ಬರ್ದಿತ್ತು. ಆ ದೇವರು ಮುಂಚೆನೆ ಎಲ್ಲರ ಅದೃಷ್ಟವನ್ನ ಬರೆದಿರ್ತಾನೆ. ನಾವು ಬರೀ ದಾರಿ ಹೋಕರು, ಅವನ ಮಾರ್ಗದಲ್ಲೇ ನಡೀತಾ ಇರ್ತೀವಿ. ಖಂಡಿತ. ಬ್ಯಾಂಬೂ ಬಿರಿಯಾನಿ ಸುನೀಲ್ ಮತ್ತೆ ಆಸೀಫ್ ಅದೃಷ್ಟನೇ ಬದಲಾಯಿಸಿತ್ತು. ಮತ್ ಅವರಿಬ್ಬರಿಗೂ ಜೀವನದ ದೊಡ್ಡ ವಿಷಯ ಅರ್ಥ ಆಗಿತ್ತು. ಸಮಸ್ಯೆಗಳಿಂದ ಹೊಸ ದಾರಿ ಕಾಣಿಸತ್ತೆ. ಯಾವಾಗ ಯಾವ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ